अखिल भारतीय ट्रेड यूनियन कांग्रेस के जिला संयोजक बाबूराव हुन्ना ने मीडिया से बात करते हुए कहा कि बिहार में वोट चोरी की तरह ही कलबुर्गी के आलंद में भी वोट चोरी की गई है। उन्होंने मांग की है कि एसआईटी को जांच कर कार्रवाई करनी चाहिए। उन्होंने कहा कि बीदर उत्तर और दक्षिण विधानसभा क्षेत्रों में भी यही हुआ है। पहले जिला कलेक्टर कार्यालय से राजनीतिक दलों के लिए वोटिंग होती थी, लेकिन अब ऐसा नहीं होता है। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಮಾಧ್ಯಮದ ಮುಖಾಂತರ ಈ ಬೀದರ್ ಜಿಲ್ಲೆಯಲ್ಲಿ ಜನರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಇಂಡಿಯಾ ಒಕ್ಕೂಟದಿಂದ ಅದರ ಅಂಗ ಪಕ್ಷಗಳಾದ ಕಾಂಗ್ರೆಸ್ ಪಕ್ಷ, RJD ಎಲ್ಲ ಕಮ್ಯುನಿಸ್ಟ್ ಪಕ್ಷಗಳು ಒಂದಾಗಿ ಬಿಹಾರದಲ್ಲಿ ವೋಟ್ ಚೋರಿ ನಡೆದ ಬಗ್ಗೆ ಚಳವಳಿ ನಡೆದ. ವೋಟ್ ಚೋರ್ ಗದ್ದಿ ಚೋಡುವಂತೆ ಚಳವಳಿ ನಡೆದ. ಅಲ್ಲಿ ಏನಾಗ್ಯದ ಅಂದ್ರೆ ವೋಟರ್ ಲಿಸ್ಟ್ದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಸಾವಿರಾರು ಜನರು ಹೆಸರುಗಳು ಸೇರಿಸಿದ್ದಾರೆ. ಇದು ಮೊದಲು ಹಿಡಿದು ಒಂದು ನಿರ್ದಿಷ್ಟವಾದ ಸಂಘಟನೆಗಳು ಈ ವೋಟರ್ ಲಿಸ್ಟ್ದಲ್ಲಿ ಹೆಸರು ಸೇರಿಸಂತ ಪ್ರಯತ್ನ ಮಾಡ್ತಿದ್ರು. ಅದು ಕೂಡ ಆಲ್ ಇಂಡಿಯಾ ಲೆವೆಲ್ದಲ್ಲಿ ಇದೆ. ಇನ್ನು ಮಧ್ಯದಲ್ಲಿ ನಮ್ಮಲ್ಲಿ ಹಣದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ದಿ ಹಿಂದೂ ಪೇಪರ್ದಲ್ಲಿ ಡಿಟೇಲ್ ವರದಿನೂ ಬಂತು, ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ. ಅಲ್ಲಿದ್ದಂಥ BLOಗಳಿಗೆ ಕೆಲವು ಜನ ತಂದು ಕೆಲವು ವೋಟರ್ ಹೆಸರುಗಳು ಡಿಲೀಟ್ ಮಾಡೋ ಸಲುವಾಗಿ ಕೆಲವು ಅರ್ಜಿಗಳು ಕೊಡ್ತಿದ್ದಾರೆ, ನಿಗದಿತ ಅರ್ಜಿಗಳು. ಆ ನಿಗದಿತ ಅರ್ಜಿಗಳು 2023ದಲ್ಲಿ ಎಲೆಕ್ಷನ್ ಆಯಿತು, ಅದರಾಗಿ ಎಕ್ಸ್ಪೋಸ್ ಆಯಿತು. ಎಕ್ಸ್ಪೋಸ್ ಆದ ಸಲುವಾಗಿ ಸುಮಾರು 6,000ರಷ್ಟು ಆಳಂದ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಡಿಲೀಟ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ರು, ಮಾಡಿದ್ದಾರು ಕೆಲವು. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ರು BR ಪಾಟೀಲ್, ಅವ್ರದ್ದು ವೋಟ್ ಮತ ಬ್ಯಾಂಕ್ ಎಲ್ಲಿತ್ತು ಅಂಥದ್ರಲ್ಲಿ ವೋಟ್ ತೆಗೆಯಂತ ಪ್ರಯತ್ನ ಮಾಡಿದ್ರು. ಹೀಗಾಗಿ ಇದು ಓನ್ಲಿ ಆಳಂದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಇವತ್ತು 2 ದಿನದ ಹಿಡಿದು ಇಂಡಿಯಾ ದಿ ಹಿಂದೂ ಇಂಗ್ಲಿಷ್ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಬಂದದ. ಇದು ಒಂದು ಗಂಭೀರ ಆರೋಪದ. ಸರ್ಕಾರ ಕೂಡ ಇದಕ್ಕೆ CIT ಮಾಡಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು. ಯಾಕಂದ್ರೆ ಇದು ಒಂದು ಆಳಂದ್ ಕಂದೆ ಅಲ್ಲ, ನಮ್ಮ ಬೀದರ್ದಲ್ಲಿ ಕೂಡ ಈ ಬೀದರ್ ದಕ್ಷಿಣ ಮತ್ತು ಬೀದರ್ ಉತ್ತರ ಈ ಎರಡೂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ವೋಟ್ ಚೋರಿ ಇದೆ. ಯಾಕಂದ್ರೆ ಬಹಳಷ್ಟು ಬೋಗಸ್ ಇದ್ದಂಥ ID ಕಾರ್ಡ್ಗಳು ತಯಾರು ಮಾಡಿದ್ದು ಒಂದು ಗುಂಪೇ ಅದ. ಆ ಗುಂಪಿನ ವತಿಯಿಂದ ಕೆಲವು ಜನರು ಹೆಸರು ಏರಿಸಿದ್ದಾರೆ. ಮತ್ತು ಹೈದರಾಬಾದ್ನಿಂದ ಕೆಲವು ಜನ ಬರ್ತಾರ. ಇದೇನು ಗಡಿ ಪ್ರದೇಶದಾಗಿದ್ದಂಥ ಜನರು ವೋಟರ್ ಲಿಸ್ಟ್ದಾಗ ಹೆಸರು ಬಂತದ. ಈ DC ಅವ್ರು ಮೊದಲು ಭಾಳ ಪೊಲಿಟಿಕಲ್ ಪಾರ್ಟಿ ವೋಟರ್ ಲಿಸ್ಟ್ ಕೊಡ್ತಿದ್ರು, ಈಗ ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಹೀಗಾಗಿ ನಮ್ಗೆ ಏನಾಗುತ್ತೆ, ಅವ್ರಿಗೆ ಅಲಿಗೇಷನ್ ನಾವು ಮಾಡ್ತಾ ಇದ್ದೇವೆ. ಅಲಿಗೇಷನ್ ಮಾಡೋ ಹೊತ್ತಿಗೆ ಈಗ ನಮ್ಮ ಹತ್ತಿರ ಯಾವ ಡಾಕ್ಯುಮೆಂಟ್ಸ್ ಇರೋ ಜಿಲ್ಲಾ ಆಡಳಿತ ಸರ್ಕಾರ ಕೊಡ್ತಾ ಇಲ್ಲ. ಅದು ಕೊಟ್ಟರೆ ನಾವು ಕೂಡ ತೋರಿಸಿದೆವು. ಒಂದೇ ಮನೆಯಲ್ಲಿ ಆ ಮನೆಗೆ ಸಂಬಂಧಿತ ಜನರದು ವೋಟರ್ ಲಿಸ್ಟ್ದಲ್ಲಿ ಹೆಸರುಗಳಿವೆ. ಹೀಗಾಗಿ ಬೀದರ್ ಬೀದರ್ದ ಕಾನ್ಸ್ಟಿಟ್ಯೂನ್ಸಿ ಏನಿದೆ, ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಆಗಲಿ ಅಥವಾ ಇಲ್ಲಿದ್ದಂಥ ಬೀದರ್ ದಕ್ಷಿಣ ಮತ್ತು ಬೀದರ್ ಉತ್ತರ ಎರಡೂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಚೋರಿ ಆಗಿದೆ. ಅದ್ರ ಸಲುವಾಗಿ ಈ ಸರ್ಕಾರ ಬೀದರ್ ಸೌತ್ ಮತ್ತು ನಾರ್ತ್ ಬಗ್ಗೆ ಕಾಳಜಿ ವಹಿಸಿ ಇಲ್ಲಿ ಕೂಡ SIT ಮಾಡಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಬೇಕಂತೇಳಿ ನಾನು ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಈ ಸರ್ಕಾರಕ್ಕೆ ಒತ್ತಾಯಿಸ್ತೀನಿ. ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯರು ಇಂಟ್ರೆಸ್ಟ್ ತಗೋಬೇಕು. ಯಾಕಂದ್ರೆ ಸಿದ್ದರಾಮಯ್ಯರು ಅಷ್ಟು ಈ ಕೋಮುವಾದ ವಿರುದ್ಧ ಮಾತಾಡ್ತಾರೆ. ಉಳ್ಕಿದ ಅವ್ರ ಬಳಿ ಇದ್ದಂಥವ್ರು ಜನ ಆ ಕೋಮುವಾದ ಇಲ್ಲ ಏನಿಲ್ಲ, ಅವ್ರಿಗೆ ಅಸೆಂಬ್ಲಿದಲ್ಲಿ ಎಲ್ಲ ಗಾನ ಹಾಡ್ತಾ ಇರ್ತಾರೆ. ಅದಕ್ಕೆ ನಾವು ಇವತ್ತು ಒಂದು ನಿರ್ಧಾರ ಏನು ಮಾಡಿದೆವು, ಪಕ್ಷದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಈ ಸೌತ್ ಆ್ಯಂಡ್ ನಾರ್ತ್ ಬೀದರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎನ್ಕ್ವೈರಿ ಮಾಡ್ಬೇಕಂತ ಒತ್ತಾಡ್ತಾ ಇರ್ತೇವೆ.